ಕುಲದಲ್ಲಿ ಕೀಳೆ ಯಾವುದು, ಮತದಲ್ಲಿ ಮೇಲೆ ಯಾವುದು, ಹುಟ್ಟು ಸಾಯುವ ಹಳವ ಸಾಹಸನ ಹೊದ್ಯ ಕೇಳಿ ಅದು ಮೇಲೆ ಯಾವುದು, ತಯ್ಯಕ್ಕುತ್ತ ತಯ್ಯಕ್ಕುತ್ತ. ಗಂಡು ಎಂದರೆ ಗಂಡು, ಭೂಹತಿ ಗಂಡು, ವೆಂಕಾಪುರದ ವೆಂಕಿ ಚೆಂಡು, ಬಹದ್ದೂರ್ ಗಂಡು. ಇವನು ಯಾವನಪ್ಪ ಕುಡ್ಕ ಎಣ್ಣೆ ಬಾಟ್ಲಿ ಹಿಡ್ಕೊಂಡು ಹಿಂಗೆ ಹಾಡು ಹೇಳ್ಕೊಂಬತ್ತಾ ಇದ್ದಾನೆ. ಅಯ್ಯೋ ಯಾರು ಇವನು? ನಮ್ಮೂರನಲ್ವಲ್ಲ, ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಏಯ್ ಯಾರೋ ನೀನು ಎಣ್ಣೆ ಬಾಟ್ಲಿ ಹಿಡ್ಕೊಂಡು ಹಿಂಗೆ ಕುಡ್ಕೊಂಡು ರಸ್ತೆ ತುಂಬ ಹೋಗ್ತಾ ಇದೆಯಾ? ಯಾವ್ರನ ನೀನು? ಏನೋ ನಿನ್ನ ಹೆಸರು? ಯಾರ ಮನೆಗೆ ಬಂದಿದ್ಯಾ? ಏಯ್ ಸೊಡ ಹುಡ್ಡಿ, ನನ್ನೇ ಯಾವನು ಅಂತ ಕೇಳ್ತೀಯನಲ್ಲೇ ಮಾಡ್ಲಿ. ಇಟ್ಲಿಂದ ಒಂದು ಕೊಟ್ಟ ಅಂದರೆ ಎಗರ್ಕೊಂಡ್ ಬಿಡ್ಬೇಕು. ಸುಮ್ಮನೆ ಮುಚ್ಕೊಂಡು ಹೋಗ್ತೀಯ ಬೇಕಾ ಈಗ? ನನ್ನ ಯಾರು ಅಂದ್ಕೊಂಡೆ? ಏಯ್ ಏನೋ ಮಾನ ಮರಿದಿಲ್ದಂಗೆ ಮಾತಾಡ್ತಾ ಇದ್ಯಾ? ಯಾರೋ ನೀನು? ಯಾರ ಮನೆಗೆ ಬಂದಿದ್ಯೋ? ಬಿಡ್ತೀನಿ ನೋಡಿ ಇವಾಗ. ಮುಚ್ಕೊಂಡು ಹೋಗಿ ಮನೆ ಕಂಡ್ರೆ ಸರಿ. ಏನು ಯಾರ ಮನೆಗೆ ಬಂದಿದ್ಯಾ ನೀನು? ಬೊಗಳು ಬೌ ಅಂತೀಯ? ಬಿಟ್ರೆ ಇವಾಗ ಏನೂ ಇಲ್ಲ. ಯಾರ ಮನೆಗೆ ಬಂದಿದ್ಯೋ ಹೇಳು. ಏಯ್ ಅದನ್ನೆಲ್ಲ ತಿಳ್ಕೊಂಡು ನಿನ್ಗೆ ಏನು ಆಗಬೇಕು? ಮಾಡ್ಲಿ ಹೋಗ ಮುಚ್ಕೊಂಡು. ಎಣ್ಣೆ ಕುಡಿತೀನ? ತಗ ಕುಡಿ, ತಾಳ ಕುಡಿಯಕ್ಕೆ ಹಾಕತ್ತಿಲ್ಲ ಒಂದು ಊಟ ಇಲ್ಲಿ ಮಾತಾಡೋಕ್ಕೆ. ಏಯ್ ಕೊಡ ನಾನು ಬಾಟ್ಲಿನ. ಯಾವನು ಅಂತ ಹೇಳೋವರೆಗೂ ನಿನಗೆ ಈ ಬಾಟ್ಲಿ ಸಿಗಲ್ಲ. ಹೇಳು ಯಾರ ಮನೆಗೆ ಬಂದಿದ್ಯೋ? ಏನೋ ನಿನ್ನ ಹೆಸರು? ಆಯ್ತು ನಾನು ಹೇಳ್ತೀನಿ, ಕೊಡ ಮುಚ್ಕೊಂಡು ನಾನು ಬಾಟ್ಲಿನ. ನಾನು ಆ ಸಣ್ಣಪ್ಪ ಮತ್ತು ಆ ಗಿರ್ಜಮ್ಮ ಇಲ್ವಾ ಅವ್ರ ಹಳಿಯ, ನಾನು ಹಳಿಯ. ಕಡ ಮುಚ್ಕೊಂಡು ಬಾಟ್ಲಿನ. ಓ ಅವನಾ? ಅದೇ ಇಷ್ಟು ದಿನ ಅಲ್ಲೆಲ್ಲ ಇದ್ದು ಇವಾಗ ಬಂದು ಇಲ್ಲೇ ಇದ್ದಾರಲ್ಲ, ಗಂಡ ಹೆಂಡ್ತಿ ಇಬ್ರು ಹೆಣ್ಮಕ್ಳು, ಅವ್ರ ಮಗಳು ಗಂಡನೇ ನೀನು? ಹೌದು, ಅದೇ ಎಫ್ನು ಗಾಳಿಯ ನಾನು. ಗೊತ್ತಾಯ್ತಾ? ಏನು ಕಿತ್ಕೊಂತೀಯ ನೀನು? ಕೊಡೋ ಬಾಟ್ಲಿನ. ತಗೊಂಡು ಸಾಯೋಗು. ನಿನ್ನಂಥ ಕುಡುಕರಿಗೆ ಏನು ಹೇಳೋಕ್ಕಾಗಲ್ಲ. ಬೆಳಗ್ಗೆ ಬಂದು ವಿಚಾರಿಸ್ತೀನಿ ನಿನ್ನ ಮಾವನ್ನ. ಹೋಗ್ತಾ ಇರೋದು ನೋಡು, ಅವನಿಗೆ ಸರಿಯಾಗಿ ನಿಂತ್ಕೊಂಬಕ್ಕೂ ಆಗ್ತಿಲ್ಲ, ನಡೆಯೋಕ್ಕೂ ಆಗ್ತಾ ಇಲ್ಲ, ತಟ್ಟಾಡ್ಕೊಂಡು ಹೋಗ್ತಾನೆ. ಅದ್ರಾಗ ಇನ್ನೂ ಒಂದು ಬಾಟ್ಲಿ ಬೇಕು ಕೈಗೆ ಹಿಡ್ಕೊಂಡವನೇ, ನಾಸಿಕ್ಕಿಟ್ಟವನು. ಅಯ್ಯೋ ನನ್ನ ಬಾಟ್ಲಿ ಏನೋ ಆಗ್ಬಿಟ್ಟೈತೆ. ಮುದ್ಕ ಅವನೇ ಕೇಕ್ ತಗೊಂಡೋಗವನೇ ಕೊಡ್ದಂಗೆ. ಹೋದ್ರೆ ಹೋಗ್ಲಿ ಬಿಡು, ನನಗೇನಂತೆ. ಶಿಲ್ಪಾ, ಶಿಲ್ಪಾ ಬಾಗ್ಲು ತೆಗಿಯೇ. ಅಯ್ಯ ನಾನು ನಿನ್ನ ಗಂಡ ಬಂದೀನಿ, ತೆಗಿಯೋ ಬಾಗ್ಲ. ತೆಗಿತೀಯ ಬಾಗ್ಲು ಮುರಿದಾಕನ. ಶಿಲ್ಪಾ, ಶಿಲ್ಪಾ ಎದ್ದೇಳ, ಯಾಕೆ? ನಾನು ನಿನ್ನ ಗಂಡ ಬಂದಿದ್ದೀನಿ, ಬಾಗ್ಲು ತೆಗಿವಾರೆ. ಯಾರು? ನನ್ನ ಗಂಡ ಅಲ್ವಾ? ಎಣ್ಣೆ ಕುಡಿಯೋಕೆ ದುಡ್ಡು ಇಸ್ಕೊಂಡು ಹೋಗಿದ್ದ. ಅಯ್ಯೋ ದೇವ್ರಿ, ಅವನೇ ಬಡ್ಕೊಂತಾ ಇದ್ದಾನೆ. ಆಗ್ಲೂ ತೆಗೆದೇ ಐತಲ್ಲ, ಒಳಗೆ ಬಂದು ಬಿಟ್ಕೊಂಬದ್ಬಿಟ್ಟು. ಅಯ್ಯೋ ನಮ್ಮಪ್ಪ ಎದ್ರೆ ಕಷ್ಟ. ತಕ್ಷಣ ಹೋಗಿ ಅವ್ನ ನಾವು ಒಳಗೆ ಕರ್ಕೊಂಬರ್ಬೇಕು. ಅಯ್ಯೋ ದೇವ್ರಿ, ಅಯ್ಯೋ ದೇವ್ರಿ. ಶಿಲ್ಪ ಏನಮ್ಮ ಅದು ಸೌಂಡು? ಯಾರ ಕೂಗ್ದಂಗ ಆತಲ್ವಾ? ಅಯ್ಯೋ ನಮ್ಮಮ್ಮ ಬಂತ ಅದು. ಅಯ್ಯೋ ಅಮ್ಮ ಯಾರು ಇಲ್ಲಮ್ಮ, ನಾನೇ. ನಮ್ಮ ಯಜಮಾನ್ರು ಇಲ್ಲೇ ಯಾಕೋ ಹೊಟ್ಟೆ ನೋವು ಅಂತ ನೀರು ಕಡಿಕೆ ಹೋಗಿದ್ರು. ಅದಕ್ಕೆ ಅವರೇ ಕರಿತಾ ಇದ್ದಾರೆ. ಅವ್ರಿಗೆ ನೀರೆಲ್ಲಿದೆ ಅಂತ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ನನ್ನ ಕರಿತಾ ಇದ್ದಾರೆ. ನಾನು ಹೋಗಿ ನೀರು ಕೊಟ್ಟು ಬರ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡಮ್ಮ, ಹೋಗಿ ಮನೆಗೆ ಹೋಗು. ನೀನು ಯಾಕೆ ಎದ್ದು ಬಂದೆ? ಯಾರೋ ಜೋರಾಗಿ ಗರಿಸ್ಕೊಂಡಂಗಾಯ್ತು ಕಣಿ. ಯಾರೋ ಒಂಥರ ಕುಡಿದು ಅರಿಸ್ಕೊಂಡಂಗಾಯ್ತು. ಯಾರ ಕುಡುಕರು ಬಂದವ್ರೇನೋ ನಮ್ಮ ಅಂತಕ್ಕೆ ಅಂತ ನಾನು ಅಂದ್ಕೊಂಡೆ. ಅದು ನಿನ್ನ ಗಂಡನ? ಅಯ್ಯೋ ಅಮ್ಮ ಹೌದು, ಅವರು ಯಾಕೋ ಹೊಟ್ಟೆ ನೋವು ಅಂತ ನೀರು ಕಡಿಕೆ ಹೋಗಿದ್ರು. ಅದಕ್ಕೆ ನೀರು ಇಲ್ಲಿಲ್ವೇನೋ, ಅದಕ್ಕೆ ನಾನು ಕರಿತಾ ಇದ್ದಾರೆ. ನಾನು ಹೋಗಿ ಅದೇನು ನೋಡ್ತೀನಿ, ನೀರು ಕೊಡ್ತೀನಿ. ನೀನು ಹೋಗಮ್ಮ ಮನಿಕ, ನಾನು ನೋಡ್ತೀನಿ. ಸರಿ ಆಯ್ತಮ್ಮ, ಅದೇನು ನೋಡೋ ಪಾಪ. ಹೋಗು, ನೋಡ್ತೀನಮ್ಮ. ನೀನು ಹೋಗಮ್ಮ, ನೀನು ಹೋಗಿ ಮನಿಕ ಹೋಗು. ಸರಿ ಅಮ್ಮ, ನಾನು ಹೋಗ್ತೀನಿ. ಅಪ್ಪ ನಾನು ಎದೇನೆ ಜಲ್ಲಂದಂಗಾಯ್ತು. ನಮ್ಮಮ್ಮ ಬೇರೆ ಎದ್ದು ಬಂದೈತೆ. ಈ ಬೋಳಿ ಮಗನ ಏನು ಮಾಡೋಣಪ್ಪ ದೇವ್ರೇ. ಶಿಲ್ಪಾ ವಾರೆ ಜಲ್ದಿ. ಮುಚ್ಚು ಬಾಯಿ, ಸಾಕು, ಹೊರಿಸ್ಕೆ ಬೇಡ ನೀನು. ಬಂದಿದ್ದೀನಿ. ಅಲ್ಲ ಏನಿದು ಹಿಂಗ್ ತೂರಾಡ್ಕೆ ಬರ್ತಾ ಇದೆಯಲ್ಲ? ನೆಟ್ಟಿಗೆ ನಿಂತ್ಕ. ಯಾಕೆ ಹಿಂಗ್ ಓಡಾಡ್ತಾ ಇದೆಯಲ್ಲ? ನೆಟ್ಟಿಗೆ ನಿಂತ್ಕೊಂಬಕ್ಕೂ ಬರಲ್ಲ, ಅಷ್ಟೊಂದು ಕುಡ್ದು ಬಂದಿದ್ಯಾ? ಅಲ್ಲ ನಾನು ಕೊಟ್ಟಿದ್ದೆ 50 ರೂಪಾಯಿ, ಅದಕ್ಕೆ ಇಷ್ಟೊಂದು ಕುಡ್ದು ಬಂದ? ಇಷ್ಟೊಂದು ಎಣ್ಣೆ ಕುಡಿಯೋಕೆ ನಿನ್ ದುಡ್ಡೆಲ್ಲಿಂದ ಮತ್ತು? ಏನು ನಮ್ಮ ಮನೆಗೆಲ್ಲ ನಾ ದುಡ್ಡು ಕದ್ದ? ಹೇಳು. ಅದು ಮುಚ್ಕೊಂಡು ನೀನು ನಡಿ, ಮೊದಲು ರೂಮಿಗೆ ನಡಿ. ನೀನು ಕರ್ಕೊಂಡೋಗ್ಬೇಕು. ನಮ್ಮಮ್ಮ ನಮ್ಮಪ್ಪ ನೋಡಿರಿ ಏನು ಅಂದ್ಕೊಂಬಲ್ಲ, ದರಿದ್ರದವನೇ.
ಬೆಳಗ್ಗೆ ಆದ್ರೆ ಸಾಕು ನಮ್ಮನ್ನ ಮನೆ ಬಿಟ್ಟು ಓಡಿಸ್ತಾರೆ. ನನ್ನ ನಿನ್ನನು ನೀನ್ ಕುಡ್ದು ಬಂದಿರೋದೇ ನನಗೆ ಗೊತ್ತಾದ್ರೆ ನಮ್ಮ ಅಮ್ಮಯ್ಯ ಎದ್ದು ಬಂದಿತ್ತು. ಯಾರಾದ ಹಂಗ್ ಕೂಗ್ತಾ ಇದಾರಲ್ಲ, ಕುಡ್ದು ಕೂಗ್ತಾ ಇದಾರೆ ನಮ್ಮಂಗೈತೆ, ಯಾರ ಕುಡ್ದ್ರೇನು ಅಂತ ಅನ್ನಿಸ್ತೈತೆ ಅಂತಾನ ಎದ್ದು ಬಂದಿತ್ತು. ಹೆಂಗೋ ನನ್ನ ಗಂಡ ಹೊರಗಡೆ ಹೋಗಿ ಹೊಟ್ಟೆ ನೋಯ್ತಿತ್ತು ಅಂತಾನ, ಅದಕ್ಕೆ ನಾನು ಕರಿತಾ ಇದ್ದೇನೆ ಬಿಡಮ್ಮ, ನಾನು ಹೋಗ್ತೀನಿ ನೋಡ್ತೀನಿ ಅಂತ ಹೇಳಿ ನಮ್ಮ ಅಮ್ಮ ನಾವು ಒಳಗೆ ಕಳಿಸ್ತೆ. ಇಲ್ದಿದ್ರೆ ಏನ್ ಗತಿ? ಏನ್ ಬಂದಿರೋದು ನಿನ್ಗೆ ಗೊತ್ತು? ನಡಿ, ಮೊದ್ಲು ನಿನ್ನ ಒಳಗೆ ಕರ್ಕೊಳ್ಬೇಕು, ಆಮೇಲೆ ನಿನ್ಗೈತೆ. ನಡಿಯೋ. ನಡಿ ನಡಿ, ಭಯ ಮಾಡಬೇಡ. ಕುಕ್ಕರ್ ಬಡಿಯೋ, ಕುಕ್ಕರ್ ಬಡಿ. ಈರಾ, ಏನೋ ನಿನ್ ಬಂದಿರೋದು ಹೊತ್ತು, ಏನು ಎಲ್ಲಿತ್ತ ದುಡ್ಡು ಇಷ್ಟೊಂದು ಕುಡ್ದು ಬರಕ್ಕೆ? ಹೇಳು, ಯಾರು ಕೊಟ್ರು? ಅದು ಅದು ನಾನು ಮಗಳು ಬರೀ ನಾನು ಅಂತ ಅಲ್ಕಿಸಿದ್ದೆ ಆಯ್ತು. ಎಲ್ಲಿತ್ತು ದುಡ್ಡು? ಯಾರು ನಿನ್ಗೆ ಎಣ್ಣೆ ಕೊಡ್ತಿದ್ದು ಇಷ್ಟೊಂದ? ಅದು ನಾನು ನೀರು ಕುಡಿಯೋಕ್ಕೆ ಅಂತ ಅಡುಗೆ ಮನೆಗೆ ಹೋದ್ನ, ಹಂಗೆ ನೋಡ್ತೀನಿ ಅಲ್ಲಿ ಯಾತ್ರ ಡಬ್ಬಿನ ಏನೋ ಗೊತ್ತಿಲ್ಲ, ಅದ್ರ ಮ್ಯಾಲೆ 50 ರೂಪಾಯಿ ಇತ್ತು. ಅದಕ್ಕೆ ಪಾಪ ಯಾರೋ ಉದುರಿಸ್ಕೊಂಡು ಹೋಗ್ಯಾರೆ ಅಂತ ನಾನು ತಗೊಂಡು ಜೇಬ್ನಾಗ ಇಟ್ಕೊಂಡೆ. ಅದು ನೀನು ಕಟ್ಟಿದ್ದು ಎಲ್ಲ ಸೇರಿ 100 ರೂಪಾಯಿ ಆತಲ್ಲ, ಅದಕ್ಕೆ ಅಷ್ಟಕ್ಕೂ ಕುಡ್ದು ಬಂದೆ ನಾನು ಇವತ್ತು. ಅಲ್ಲಿ ಬೇಡ ಅಂದ್ರೂ ಕೊಟ್ಟರು ನನಗೆ ವಾಟ್ಲಿ ತಂದು ದುಡ್ಡು ಖಾಲಿ ಆಯ್ತು. ಆಮೇಲೆ ಹೋಗು ಅಂದರು, ಹಂಗೂ ವಾಟ್ಲೆ ಒಂದು ಅರ್ಧ ಇತ್ತು ಹಿಡ್ಕೊಂಡು ಬರ್ತಿದ್ದೆ. ಆದರೆ ಅವನು ಯಾರ ಅದಕ್ಕೆ ಒಂದು ಕಿತ್ಕೊಂಡು ಅದೇ ಹೋದ. ಅದಕ್ಕೆ ನಿನಗೆ ತರಕ್ಕಾಗಲಿಲ್ಲ ಶಿಲ್ಪ, ಬೇಜಾರು ಮಾಡ್ಕೋಬೇಡ, ನಾಳೆಗೆ ತಂದು ಕೊಡ್ತೀನಿ ನಿನ್ಗನು. ಹಂಗೆ ಏನು ಕಳ್ತನ ಮಾಡಿದ್ಯಾ? ಅಯ್ಯೋ ನಾಸಿ ಕೆಟ್ಟನೆ, ಅದು ಯಾರು ಉದ್ರಿಸ್ಕೊಂಡು ಹೋಗಿರೋದಲ್ಲ, ನಮ್ಮ ಅಮ್ಮನೇ ಅಲ್ಲಿಕ್ಕಿರುತ್ತೆ. ಅದ್ನ್ಯಾಕೋ ಎತ್ಕೊಂಡೆ? ಏನು ಅದೇನೇನು ರಸ್ತೆನಾ? ಅಡಿಗೆ ಮನೆಗೆ ಇರೋ ದುಡ್ಡನ್ನ ಓದ್ಕೊಂಡಿದ್ಯಲ್ಲ, ನೀರು ಕುಡಿಯಕ್ಕೆ ಹೋದವನು ನೀರು ಕುಡ್ದು ಬರ್ಬೇಕಾಗಿತ್ತು. ದುಡ್ಡು ಸಿಕ್ತು ಅಲ್ಲೈತೆ ಅಂತ ಹೇಳಿ ಎತ್ಕೊಂಡಿಕ್ಕೆ ಅಂತಾರೆ ಯಾರ ನನ್ನ? ಅಲ್ಲ, ನಮ್ಮ ಅಮ್ಮಗೆ ಗೊತ್ತಾದ್ರೆ ಏನು ಅಂದ್ಕಮಲ್ಲ ನಿನ್ನ ಬಗ್ಗೆನ. ಇಂಥ ಕಳ್ತನ ಮಾಡೋದು ಕಲ್ತ್ಕೊಂಡ ಫಸ್ಟ್ನೇ ದಿನ ಹಾಲೇನೆ. ನಾಳೆಯಿಂದ ಏನಾದರೂ ಇಂಥವೆಲ್ಲ ನಾ ಮಾಡಿದ್ರೆ ನಾನು ಸುಮ್ಮನಿರಲ್ಲ ನೋಡು. ನಾನು ಹೇಳೇ ಕಳ್ಸಿದ್ದೀನಿ, 50 ರೂಪಾಯಿ ಕೊಟ್ಟು 30 ರೂಪಾಯಿ ಕುಡ್ದು 20 ರೂಪಾಯಿ ತಗೊಂಬರಪ್ಪ ಅಂತಾನ. ಅಂತದ್ರಾಗೆ ಇನ್ನ 50 ರೂಪಾಯಿ ನಿನ್ ಟೇಬಲ್ ಇಟ್ಕೊಂಡು ನನ್ನ ಹತ್ರ ದುಡ್ಡು ಕಿತ್ಕೊಂಡ. ನಿನ್ನ ಹತ್ರ ದುಡ್ಡು ಐತೆ ಅಂತ ಗೊತ್ತಿದ್ರೆ ನಾನು ನಿನ್ಗೆ 1 ರೂಪಾಯಿನೂ ಕೊಡ್ತಿರ್ಲಿಲ್ಲ. ಅಯ್ಯೋ, ಏನ್ ಸಾಯನ, ನನ್ನ ಮರ್ಯಾದೆ ಕಳಿಯಕ್ಕೆ ಅಂತಾನೆ ಹುಟ್ಟಿದ್ಯಲ್ಲ. ಇಲ್ಲಿಗೆ ಬಂದಾದ್ರೂ ನೆಮ್ಮದಿಯಾಗಿರೋಣ ಅಂದ್ರೆ ನಿನ್ನಿಂದನ ಆ ನೆಮ್ಮದಿನೂ ಇಲ್ದಂಗೆ ಆಗೈತೆ ಇಲ್ಲಿ. ನಮ್ಮ ಅಮ್ಮಯ್ಯ ನಮ್ಮ ಅಪ್ಪ ಈಗ ಗೊತ್ತಾದ್ರೆ ಏನು ಅಂತಾರೆ, ಏನು ಅಂದ್ಕಮಲ್ಲ ನನ್ನ ಬಗ್ಗೆನ. ನಾನು ನಿನ್ನ ಬಗ್ಗೆ ಇಲ್ಲದೆಲ್ಲ ನಾನು ಬಿಲ್ಡಪ್ ಕೊಟ್ಟಿದ್ದೀನಿ, ಒಳ್ಳೆನಾಗೇನೆ ಹಂಗೆ ಹಿಂಗೆ ಅಂತಾನ. ನಮ್ಮಮ್ಮಯ್ಯ ನೀನೇ ಮಗನಂಗಿದ್ದೆ, ಹಿಂಗೆ ನಾನು ನೋಡ್ಕೋಬೇಕು ನಮ್ಮನ್ನ, ಈ ಮನೆ ನಿಂದೆ ಅಂತ ತಿಳ್ಕೊಂತ ಹೇಳಿದ್ದಾರೆ. ಅಷ್ಟಾದ್ರೂ ನಿನಗೆ ಬುದ್ಧಿ ಬೇಡವಾ? ಹೆಂಗಿರ್ಬೇಕು ಅಂತ ಗೊತ್ತಾಗಲ್ವಾ? ಶಿಲ್ಪ ಏನು ಹಂಗೆ ಗಾಡಿ ಹೇಳ್ತಾ ಇದೀಯಾ ಈಟತ್ನಾಗ? ಅಯ್ಯೋ, ನನಗೆ ನಿದ್ದೆ ಹೊತ್ತೈತೆ, ವಾ ಮನಿಕೆವ. ಇಟ್ಟತ್ನಾಗ ಹಾಡು ಹೇಳ್ಬಾರ್ದು, ನನಗಿದ್ದಾರ್ಗೆ ಯಾತ್ರಿಕೆ ಆಗ್ಬಿಡುತ್ತೆ. ಆಮೇಲೆ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಎಲ್ಲ ಆ ಕಡೆ ರೂಮ್ನಾಗೆ ಮನಿಕೊಂಡಾರೆ, ಪಾಪ ಅವ್ರಿಗೆ ನಿದ್ದೆ ಎಲ್ಲ ಹೊರಟಾಗ್ಬಿಡುತ್ತೆ ನೀನು ಹಾಡು ಹೇಳ್ಬಿಟ್ರೆ. ವಾ ಮನಿಕವ್ವ. ಎದ್ದು ಹಾಡು ಹೇಳಿವಂತ ಆಮೇಲೆ ಅವಾಗ ನಾನು ಕೇಳಿಸ್ಕೊಂತೀನಿ ಕುತ್ಕೊಂಡು. ಈಗ ನನಗೆ ಕೇಳಿಸ್ಕೊಳಕ್ಕಾಗಲ್ಲ, ನನಗೆ ನಿದ್ದೆ ಮಾಡಬೇಕು. ಪಾಪ ದೇವನಂತಾನೆ, ನಾನು ಬೈತಾ ಇರೋದು ನಿನ್ನ, ಹಾಡು ಹೇಳ್ತಾ ಇಲ್ಲ. ಹಾಡು ಹೇಳ್ತಾ ಇದ್ದೀನಿ ಅಂತ ಹಾಡ, ಅದೇನ್ ಮಾತಾಡ್ತಾ ಇದ್ದೀನಿ ಏನು ಅಂತನ ನಿನಗೆ ಜ್ಞಾನ ಇಲ್ವೇ? ಸರಿಯಾಗಿ ಕಣ್ಬಿಟ್ಟು ನೋಡು, ಕಿವಿ ಬಿಟ್ಟು ಕೇಳಿಸ್ಕ, ನಾನು ಏನ್ ಹೇಳ್ತಾ ಇದ್ದೀನಿ ಅಂತಾನ. ನಾನು ಹಾಡು ಹೇಳ್ತಾ ಇದ್ದೀನ? ಹಾಡು ಹೇಳ್ದಂಗೆ ಕೇಳಿಸ್ತಾ ಇತ್ತ? ನಾನು ಬೈತಾ ಇರೋದು ನಿನಗೆ? ಅಯ್ಯೋ ಶಿಲ್ಪ, ನೀನು ಒಯ್ದ್ರು ಹಾಡು ಹೇಳ್ದಂಗೆ ಇರುತ್ತೆ. ಹಿಂಗೆ ಹಾಡು ಹೇಳ್ತಾ ಇರು, ನಾನು ವಾನಿಕೊಂತೀನಿ ನಿನ್ನ ಹಾಡು ಕೇಳಿಸ್ಕೊಂಡು. ಹಂಗ ಅಯ್ಯೋ ಅಯ್ಯೋ ಅಯ್ಯೋ, ನಾಸಿ ಕೆಟ್ಟನು. ನಾನು ಬೈತಾ ಇದ್ರೂ ಹಾಡು ಹೇಳ್ದಂಗೆ ಕೇಳಿಸುತ್ತಂತೆ ಇವನಿಗೆ. ಈಗ ಏನು ಹೇಳಕ್ಕಾಗಲ್ಲ, ಸುಮ್ಮನೆ ಮನಿಕೆ ಮಧ್ಯೆ ಒಳ್ಳೇದು. ಇವಾಗ ಎಷ್ಟು ಬಡ್ಕೊಂಡ್ರು ಅವ್ರಿಗೇನು ಕಿವಿಗೆ ಹತ್ತಲ್ಲ. ದರಿದ್ರದನು. ಅಯ್ಯೋ, ಏನ್ ಮಾಡೋದು? ಹೆಂಗಾದ್ರು ಮಾಡಿ ನನ್ನ ಮಗನ ಈ ಕುಡಿತದಿಂದ ಬಿಡಿಸ್ಲೇಬೇಕು. ಇಲ್ದಿದ್ರೆ ನಾನು ನೆಮ್ಮದಿಯಾಗಿ ಇಲ್ಲಿ ಇರಕ್ಕಾಗಲ್ಲ. ನನ್ನ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಡ್ತಾನೆ ನನ್ನ ಮಗ. ಏಯ್ ಅತ್ಲಕ್ ಸರ್ಕ್ಯಾ, ನನ್ನ ಮಗನ ಮಗಳಾಗೆ ಮನಿಕೆ ಮದೆ ಬೇಡ, ಕೆಳಗೆ ಮನಿಕೆ ಕುಡ್ದು ಬಂದು ವಾಸನೆ ಗಬ್ಬು, ನಿದ್ದೆ ಬರಲ್ಲ, ಏನೂ ಇಲ್ಲ.